ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಡಿ ಸಿ ವ್ಲಾಗ್ಸ್. ಸೊ ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಈ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಆ್ಯಂಡ್ ಇವತ್ತು ನಮ್ಮ ಮಮ್ಮಿ ಮನೆ ಹೋಮ್ ಟೂರ್ ಮಾಡೋಣ ಅಂತ ಅಂದ್ಬಿಟ್ಟು, ಸೊ ಹೆಂಗೂ ಮನೆ ಎಲ್ಲ ನೀಟ್ ಮಾಡಿದ್ರಲ್ಲ, ಅದಕ್ಕೆ ಒಂದು ಹೋಮ್ ಟೂರ್ ಮಾಡಿಬಿಡೋಣ. ಮಮ್ಮಿ ಮನೆದು ಹೆಂಗೂ ಮಾಡಿರಲಿಲ್ಲ, ತುಂಬ ದಿವಸದಿಂದ ಅನ್ಕೊತಿದ್ದೆ ಬಟ್ ಮಾಡಿರಲಿಲ್ಲ. ಸೊ ಇವತ್ತು ಹೋಮ್ ಟೂರ್ ಮಾಡೋಣ ಅಂತ ಅಂದ್ಬಿಟ್ಟು ನಮ್ಮ ಮಮ್ಮಿ ಮನೆ ಹೋಮ್ ಟೂರ್ ಮಾಡ್ತಾ ಇದ್ದೀನಿ. ಇದು ನಮ್ಮ ಮಮ್ಮಿ ಮನೆ. ಸೊ ಕಮ್ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಸೊ ಇದು ನಮ್ಮ ಮನೆ ಕೆಳಗಡೆ ಇರುವಂತ ಒಂದು ನೇಮ್ ಬೋರ್ಡು. ಇದರಲ್ಲಿ ನಾವು ನಾಗಪ್ಪನ ಹಾಕ್ಸಿದೀವಿ. ಸೊ ನಮ್ಮ ಮನೆ ಎಲ್ಲಾ ಮನೆಗಳ ಮೇಲೂ ಈ ದೇವ್ರು ಇದ್ದೇ ಇರ್ತಾರೆ. ಸೊ ಅದು ನಮ್ಮ ಇಷ್ಟ ದೇವತೆ ಅಂತ. ಆ್ಯಂಡ್ ಇದು ನಮ್ಮ ಮನೆ. ಸೊ ನಮ್ಮ ಮಮ್ಮಿ ಮನೆ ಇರೋದು 3rd ಫ್ಲೋರಲ್ಲಿ. ಸೊ ಬನ್ನಿ ಇಲ್ಲಿಂದ ತೋರಿಸ್ತೀನಿ ಹೇಗಿದೆ ನಮ್ಮ ಮನೆ ಅಂತ ಅಂದ್ಬಿಟ್ಟು. ಸೊ ಇದು ಬಂದ್ಬಿಟ್ಟು ಪಾರ್ಕಿಂಗ್. ಸೊ ಪಾರ್ಕಿಂಗ್ ಸ್ಪೇಸ್ ಬಿಟ್ಬಿಟ್ಟಿದ್ದೀವಿ ಇದಿಷ್ಟೂನು. ಆ್ಯಂಡ್ ಇಲ್ಲಿ ಒಂದು ಮನೆ ಇದೆ, ಸಿಂಗಲ್ ರೂಮ್ ಮತ್ತು ಒಂದು ಸಜ್ಜ ಇದೆ ಅಷ್ಟೇ. ಆ್ಯಂಡ್ ಇದು ಬಂದ್ಬಿಟ್ಟು ವಾಶ್ರೂಮು. ಸೊ ಇವತ್ತು ನನ್ನ ವಿಡಿಯೋದಲ್ಲಿ ವಿಡಿಯೋಗ್ರಾಫರ್ ಬಂದ್ಬಿಟ್ಟು ನನ್ನೊಂದು ತಮ್ಮ, ಇನ್ನೊಂದು ತಮ್ಮ ಇಲ್ಲೇ ಅಡ್ಡಾಡ್ತಿದ್ದಾನೆ. ಸೊ ಬನ್ನಿ ಮೇಲೋಗೋಣ. ಆ್ಯಂಡ್ ಇಲ್ಲಿ ಬಂದ್ಬಿಟ್ಟು ಸಿಲಿಂಡ್ರ್ ಎಲ್ಲ ಇಲ್ಲೇ ಇಟ್ಕೊಳೋದು, ಯಾವುದು ಮೇಲ್ ತಗೊಂಡೋಗಂಗಿಲ್ಲ. ಸೊ ಆ ಥರ ಮಾಡಿಸ್ತಾರೆ. ಆ್ಯಂಡ್ ಕಮ್ ಲೆಟ್ಸ್ ಗೋ ಟು ಮೈ ಹೋಮ್. ಫಸ್ಟ್ ನಾನು ಇವಾಗಿರೋದು ಬಂದು ಫಸ್ಟ್ ಫ್ಲೋರು. 2 BHK ರೂಮ್ ಇರೋವಂಥ ಹೌಸ್ ಅದು. ಸೊ ಅದು ರೆಂಟಿಗಿದೆ. ಆ್ಯಂಡ್ ಗ್ರೌಂಡ್ ಫ್ಲೋರ್ದು ಇತ್ತಲ್ಲ, ಅದು ಬಂದ್ಬಿಟ್ಟು ರೆಂಟೇನೆ. ಸೊ ಇವಾಗ ಸೆಕೆಂಡ್ ಫ್ಲೋರ್ಗೆ ಬಂದೀವಿ. ಆ್ಯಂಡ್ ಇದೂ ಸೇಮ್ 2 BHK ರೆಂಟೆಡ್ ಹೌಸು. ಇದು ರೆಂಟ್ ಕೊಟ್ಟಿದ್ದೀವಿ. ಆ್ಯಂಡ್ ನಮ್ಮ ಮನೆ ಇರೋದು 3rd ಫ್ಲೋರಲ್ಲಿ. ಸೊ ಈ 3 ಫ್ಲೋರ್ ಹತ್ತೋಷ್ಟರಲ್ಲಿ ಸುಸ್ತಾಗ್ಬಿಡುತ್ತೆ. ಆ್ಯಂಡ್ ಇದು ನಮ್ಮ ಮನೆ ಎಂಟ್ರೆನ್ಸ್. ಸೊ ಇದು ನಮ್ಮ ಮನೆ ಎಂಟ್ರೆನ್ಸ್. ಇಲ್ಲಿ ತುಳಸಿ ಪಾಟ್ ಇದೆ. ಸೊ ಬನ್ನಿ ಒಳಗಡೆ ಹೋಗೋಣ. ಸೊ ಇದು ನಮ್ಮ ಮನೆ ಎಂಟ್ರೆನ್ಸ್ ಬಾಕ್ಲು. ಆ್ಯಂಡ್ ನಮ್ಮ ಮನೆಗೆ ಬಂದಿದ್ದು ರೈಟ್ ಸೈಡಲ್ಲಿ ದೇವ್ರ ಮನೆ ಇದೆ. ಸೊ ಬನ್ನಿ ತೋರಿಸ್ತೀನಿ ದೇವ್ರ ಮನೆ ಹೇಗಿದೆ ಅಂತ ಅಂದ್ಬಿಟ್ಟು. ಆ್ಯಂಡ್ ಇದು ಬಂದ್ಬಿಟ್ಟು ನಮ್ಮ ಮನೆ ಟಿವಿಯ ಸ್ಟ್ಯಾಂಡ್. ಇಲ್ಲಿ ಒಂದು ಸೋಫಾ ಇದೆ. ಸೊ ನಮ್ಮ ಮನೆ ಈ ಕಡೆ ಬಂದರೆ ಇಲ್ಲಿ ಒಂದು ವಾಶ್ರೂಮ್ ಇದೆ. ಇದು ಬಂದ್ಬಿಟ್ಟು ನಮ್ಮ ಮನೆ ಹಾಲಲ್ಲಿರುವಂಥ ಒಂದು ವಾಶ್ರೂಮು. ಸೊ ಇದೊಂದು ಹಾಲು, ಅದೊಂದು ಹಾಲು. ಅಲ್ಲೊಂದು ಸೋಫಾ ಹಾಕಿದ್ದೀವಿ. ಸೊ ಇಲ್ಲೊಂದು ಸೋಫಾ ಇದೆ. ಸೊ ಇದು ಬಂದ್ಬಿಟ್ಟು ನಮ್ಮ ಮನೆ ಓಪನ್ ಕಿಚನ್. ಸೊ ಇಲ್ಲಿ ಕುಕಿಂಗ್ ಸ್ಪೇಸ್, ಕುಕಿಂಗ್ ಸ್ಲ್ಯಾಬ್ ಇದು. ಆ್ಯಂಡ್ ಇಲ್ಲಿ ಫ್ರಿಡ್ಜ್ ಮತ್ತು ಸ್ವಲ್ಪ ಸ್ಟೋರೇಜ್ ಸ್ಪೇಸ್ ಇಟ್ಟಿದ್ದಾರೆ. ಆ್ಯಂಡ್ ನಮ್ಮ ಮನೆ ಕಿಚನ್ ಒಳಗಡೆ ಬಂದರೆ ಇಲ್ಲಿ ನಮಗೆ ಬಾಲ್ಕನಿ ಸಿಗುತ್ತೆ. ಸೊ ಇದು ಬಂದ್ಬಿಟ್ಟು ಬಾಲ್ಕನಿ ವ್ಯೂ, ಕಿಚನಲ್ಲಿರುವಂಥ ಬಾಲ್ಕನಿ ಇದು. ಸೊ ಇಲ್ಲಿ ಬಂದ್ಬಿಟ್ಟು ಒಂದು ಸ್ವಲ್ಪ ಸ್ಪೇಸ್ ಇದೆ, ಏನಂದರೆ ಶೋಕೇಸ್ ಸ್ಪೇಸ್ ಇದು. ಸೊ ಇವ್ರು ಬಂದು ನಮ್ಮಪ್ಪ. ಇವ್ರು ಇವಾಗಿಲ್ಲ. ಇವ್ರು ಇದ್ದಿದ್ರೆ ನಾನು ಎಷ್ಟೊಂದು ವೀಡಿಯೋಸ್ ಆಗಲೇ ಅವ್ರ ಜೊತೆ ಮಾಡ್ತಿದ್ನೇನೋ. ಸೊ ಅನ್ಫಾರ್ಚುನೇಟ್ಲಿ ಅವ್ರು ಇವಾಗಿಲ್ಲ. ಅವ್ರ ಬಗ್ಗೆ ಇನ್ನೊಂದು ದಿವಸ ಯಾವತ್ತಾದ್ರೂ ಹೇಳ್ತೀನಿ. ಸೊ ಇದು ಬಂದ್ಬಿಟ್ಟು ಮನೆ ಒಳಗಡೆ ಇರೋವಂಥ ಸ್ಟೇರ್ಸ್. ಸೊ ಮೇಲೋಗೋಕ್ಕೆ ನಮ್ಮದು ಡೂಪ್ಲೆಕ್ಸ್ ಹೌಸ್ ಇರೋದ್ರಿಂದ ಸೊ ಸ್ಟೇರ್ ಕೇಸ್ ಇದ್ದು. ಇಲ್ಲಿ ನೋಡಿ ನನ್ನ ಮಗಳು ಹೇಗಿದ್ದಾಳೆ ಇದ್ರಲ್ಲಿ ಬಂದ್ಬಿಟ್ಟು ಅವಳಿಗೆ 6 ಮಂತ್ಸು. ಸೊ ಕ್ಯೂಟಾಗಿದ್ದಾಳೆ ಅದರಲ್ಲಿ. ಆ್ಯಂಡ್ ಈ ಸ್ಪೇಸ್ ಏನಿದೆ ಇದು ಬಂದ್ಬಿಟ್ಟು ಮೇಲೆಗಡೆ ಇರೋ ಹಾಲ್. ಲೆಫ್ಟ್ ಸೈಡ್ ಹೋದರೆ ರೂಮ್. ಸೊ ಇದು ಬಂದ್ಬಿಟ್ಟು ನಮ್ಮ ಅಕ್ಕ ಮತ್ತು ನಾನು ಇದ್ದಿದ್ದಂಥ ರೂಮ್ ಇದು. ಫುಲ್ ತೋರ್ಸೋ ಮಹೇಶ, ಒಂದೇ ಕಡೆ ಇರಬೇಡ. ಆ್ಯಂಡ್ ಇಲ್ಲಿ ಒಂದು ವಾಶ್ರೂಮ್ ಇದೆ. ಸೊ ಅಟ್ಯಾಚ್ಡ್ ವಾಶ್ರೂಮು ಈ ಒಂದು. ಆ್ಯಂಡ್ ಇದ್ರ ಆಪೋಸಿಟ್ ಇನ್ನೊಂದು ರೂಮ್ ಇದೆ. ಅದು ಬಂದ್ಬಿಟ್ಟು ಮಮ್ಮಿ ಮತ್ತು ಪಪ್ಪಾದು.
ಸೊ ಈ ರೂಮ್ ತುಂಬ ದೊಡ್ಡದಾಗಿದೆ. ಸೊ ಇದು ಬಂದ್ಬಿಟ್ಟು ಕಿಂಗ್ ಸೈಜು ಬೆಡ್ ಹಾಕಿರೋದು ಇದರಲ್ಲಿ. ಆ್ಯಂಡ್ ಇಲ್ಲಿ ನೋಡಿ ಎಷ್ಟು ಕಬೋರ್ಡ್ಸ್ ಇದೆ ಈ ರೂಮ್ ಫುಲ್ಲುನು. ಆ್ಯಂಡ್ ಇದರಲ್ಲಿ ಜಾಸ್ತಿ ನನ್ನ ಫೋಟೋಸ್ಗಳೇ ಇದೆ. ನನ್ನ 10th ಗ್ರ್ಯಾಜುಯೇಷನ್ ಡೇದು ಮತ್ತು ಇನ್ನೊಬ್ರದ್ದು ಯಾರ್ದೋ ಮದುವೆ ಇತ್ತು. ಸೊ ಅದ್ರಲ್ಲಿ ತೆಗೆಸ್ಕೊಂಡಿರೋಂಥ ಫೋಟೋಸ್ಗಳು. ಇಲ್ಲಿ ಬಂದರೆ ನನ್ನ 18th ಬರ್ತ್ಡೇ ಫೋಟೋ. ಆ್ಯಂಡ್ ಇಲ್ಲಿ ಈ ರೂಮಲ್ಲೂ ಒಂದು ಅಟ್ಯಾಚ್ ವಾಶ್ರೂಮ್ ಇದೆ. ಸೊ ಈ ರೂಮಲ್ಲಂತೂ ಈ ಬಾತ್ರೂಮಲ್ಲಂತೂ ಇನ್ನೊಂಥರ ಒಂದು ಬೆಡ್ ಹಾಸ್ಕೋಬೋದೇನೋ ಅಷ್ಟು ಉದ್ದ ಇದೆ ಸ್ಪೇಸು. ಆ್ಯಂಡ್ ದ ಫೈನಲ್ ಪಾರ್ಟ್ ಏನಂತ ಅಂದರೆ ನಮ್ಮ ಮನೆ ಟೆರಸ್. ಸೊ ಟೆರಸ್ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ. ಸೊ ನಮ್ಮ ಟೆರಸಿಂದ ವ್ಯೂ ಎಷ್ಟು ಚೆನ್ನಾಗಿ ಕಾಣುತ್ತೆ ಗೊತ್ತಾ. ಯಾವುದೋ ಬೆಟ್ಟಗಳೆಲ್ಲ ಕಾಣಿಸ್ತಾ ಇರುತ್ತೆ. ಆ್ಯಂಡ್ ಇದು ಬಂದ್ಬಿಟ್ಟು ಗಾರ್ಡನ್ ಸ್ಪೇಸ್ ಮಾಡಿಟ್ಕೊಂಡಿದ್ದಾರೆ ಪಾಟ್ಸ್ಗಳು ಇಟ್ಕೊಂಡು. ಆ್ಯಂಡ್ ವಾಷಿಂಗ್ ಮಿಷಿನ್ ಸ್ಪೇಸ್ ಇದ್ದು ಅದಕ್ಕೆ ನೀರು ಬೀಳಬಾರ್ದು ಅಂದ್ಬಿಟ್ಟು ಶೀಟಲ್ಲಿ ಹಾಕ್ಸಿದ್ದಾರೆ. ಸೊ ಈ ಕಡೆ ಬಂದರೆ ವ್ಯೂಸ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ. ಗಾಳಿ ಅಂತೂ ಸಿಕ್ಕಾಪಟ್ಟೆ ಇದೆ ನಮ್ಮ ಟೆರಸಲ್ಲಿ. ಆ್ಯಂಡ್ ಇಲ್ಲಿಂದ ನೋಡಿದ್ರಂತೂ ಬರೀ ಅಪಾರ್ಟ್ಮೆಂಟ್ಸೇ ಕಾಣುತ್ತೆ. ಸೊ ಫಸ್ಟ್ ಈ ಬಿಲ್ಡಿಂಗ್ಸ್ ಯಾವುದು ಇಲ್ಲದೆ ಇದ್ದಾಗ ಎಷ್ಟು ದೊಡ್ಡದಾಗಿ ಕಾಣ್ತಿತ್ತು ಗೊತ್ತಾ. ಬಟ್ ಇವಾಗ ಇಲ್ಲಿ ಬಿಲ್ಡಿಂಗ್ಸ್ ಇರೋದ್ರಿಂದ ಅಷ್ಟು ಕಾಣಲ್ಲ. ಇಷ್ಟಾಗಿತ್ತು ನಮ್ಮ ಅಮ್ಮನ ಮನೆ ಹೋಮ್ ಟೂರ್. ಸೊ ನಮ್ಮ ಮನೇಲಿ ಯಾವ ಮೂಲೆಯಲ್ಲಿ ವೀಡಿಯೋಸ್ ಮಾಡ್ಕೊಂಡ್ರು ಫೋಟೋಸ್ ವೀಡಿಯೋಸಲ್ಲಂತೂ ಸಕ್ಕತ್ತಾಗಿ ಕಾಣ್ತಾ ಇರುತ್ತೆ ಯಾವುದೇ ಕಾರ್ನರಿಂದ ಮಾಡ್ಕೊಂಡ್ರು. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.